ರಥಸಪ್ತಮಿ ಎಂಬುದು ಹಿಂದೂ ಸಂಪ್ರದಾಯದಲ್ಲಿ ಮಹತ್ವದ ಪರ್ವಗಳಲ್ಲೊಂದು. ಇದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಸೂರ್ಯದೇವನ ಜನ್ಮದಿನ ಅಥವಾ ಸೂರ್ಯ ಜಯಂತಿ ಎಂದು ಪರಿಗಣಿಸಲಾಗುತ್ತದೆ. ರಥಸಪ್ತಮಿಯ ಮಹತ್ವ. ರಥಸಪ್ತಮಿಯ ದಿನ ಸೂರ್ಯದೇವನ ಪೂಜೆ ವಿಶೇಷವಾಗಿ ನಡೆಯುತ್ತದೆ. ಈ ದಿನದಿಂದ ಹಿಮ, ಶೀತ ಋತುವು ಕಡಿಮೆಯಾಗುತ್ತದೆ, ವಸಂತ ಋತು ಪ್ರಾರಂಭವಾಗುತ್ತದೆ ಎಂದು ನಂಬಿಕೆ. ಸೂರ್ಯನ ಉದಯವನ್ನು ಮುಟ್ಟುವಂತೆ ಈ ದಿನ ಸ್ನಾನ ಮಾಡುವುದು ಪುಣ್ಯದಾಯಕ ಎಂದು ಪರಿಗಣಿಸಲಾಗುತ್ತದೆ. ಆರೋಗ್ಯ, ಐಶ್ವರ್ಯ ಮತ್ತು ಸೌಭಾಗ್ಯಕ್ಕಾಗಿ ಈ ದಿನ ಸೂರ್ಯನಿಗೆ ಅರ್ಚನೆ ಮಾಡಲಾಗುತ್ತದೆ. ಪೂರ್ವ ಕೆಳಗಿನ ಸ್ನಾನ. ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನವೇ ನದಿಯಲ್ಲಿ ಅಥವಾ ಮನೆಯಲ್ಲಿ ಪುನೀತ ಜಲದಿಂದ ಸ್ನಾನ ಮಾಡುವುದು ವಿಶೇಷ. ಸೂರ್ಯನ ಆರಾಧನೆ. ನೀರಿನಲ್ಲಿ ನಿಂತುಕೊಂಡು ಸೂರ್ಯನಿಗೆ ಅರ್ಘ್ಯ ನೀರು ಅರ್ಪಣೆ ಮಾಡುವುದು ಅತ್ಯಂತ ಪವಿತ್ರವಾದ ಕಾರ್ಯ. ಈ ದಿನ ಗಾಯತ್ರಿ ಮಂತ್ರ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ವಿಶೇಷ ಮಹತ್ವ. ಎಕ್ಕದ ಎಲೆಗಳನ್ನು ತಂದು ಸ್ನಾನ ಮಾಡುವುದರಿಂದ ನಮಗೆ ಆರೋಗ್ಯ ಲಭಿಸುತ್ತದೆ. ರಂಗೋಲಿಯಲ್ಲಿ ರಥವನ್ನು ಚಿತ್ರಿಸಿ ಈ ದಿನ ಮನೆಯ ಹತ್ತಿರ ಗೋಡೆಯ ಮೇಲೆ ಅಥವಾ ರಥಚಕ್ರ ಚಿತ್ರಿಸುವುದು ವಿಶೇಷ. ಇದನ್ನು ಸೂರ್ಯನ ರಥದ ಸಂಕೇತವಾಗಿ ನೋಡಲಾಗುತ್ತದೆ. ದಾನ, ಧರ್ಮ, ಅನ್ನದಾನ, ಬಿಲ್ವ ಹಣ್ಣುಗಳ ದಾನ, ಗೋದಾನ, ಹಸುದಾನ ಈ ದಿನ ಮಾಡುವುದು ಪುಣ್ಯದಾಯಕ. ರಥಸಪ್ತಮಿ ಸೂರ್ಯನ ಉಪಾಸನೆಯ ಪವಿತ್ರ ದಿನ. ಇದು